ಓಂ ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. 2026ನೇ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಕನ್ಯಾ ರಾಶಿಗೆ ಭಾಗ್ಯೋದಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ್ಯದಲ್ಲಿ ವಿಶೇಷವಾಗಿ ಭಾಗ್ಯಾಧಿಪತಿಯ ಸ್ಥಾನವಾದಂತಹ ಲಾಭಾಧಿಪತಿಯ ಸ್ಥಾನವಾದಂತಹ ಈ ಲಾಭಸ್ಥಾನದಲ್ಲಿ ಗುರುವು ಬಂದು ಚತುರ್ಥ ಸಪ್ತಮಾಧಿಪತಿಯಾದಂತಹ ಗುರುವು ಲಾಭಕ್ಕೆ ಬಂದು ಕೂತ್ಕೊಂಡಿದ್ದಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗುರುವು ಮಿಥುನ ರಾಶಿಯಿಂದ ದಶಮ ಸ್ಥಾನದಿಂದ ಏಕಾದಶ ಸ್ಥಾನಕ್ಕೆ ಬರುವವನಾಗಿ, ಏಕಾದಶ ಸ್ಥಾನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸ್ಥಾನ. ಈ ಒಂದು 2026ನೇ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಭೂ ವಾಹನ ಸೌಖ್ಯಾದಿಗಳು ಕೂಡ ಅತ್ಯಂತ ಶುಭಪ್ರದವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಭೂಮಿಯ ವ್ಯವಹಾರಗಳಲ್ಲಿ ಎಷ್ಟೋ ದಿನಗಳಿಂದ ಅಡಚಣೆಗಳಾಗಿ ಅದು ವ್ಯಾಜ್ಯಾದಿಗಳಲ್ಲಿ ಆ ಒಂದು ಭೂ ವ್ಯವಹಾರಾದಿಗಳು ನಿಂತು ಹೋಗಿರ್ತಕ್ಕಂಥ ಕಾರ್ಯಾದಿಗಳು ಈ ವರ್ಷದ ಜೂನ್ ನಂತರದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಸಾಲಕ್ಕೋಸ್ಕರವಾಗಿ ಅಪಿತಪಿಸಿ ಎಷ್ಟೋ ಪ್ರಯತ್ನಗಳ ಪಟ್ಟು ಸಾಲ ಸಿಗದೇ ಇದ್ದಾಗ ಒಂದು ಮನೆ ತಗೊಂಡಿರ್ತೀರ. ಮನೆ ತಗೊಳ್ಬೇಕು ಅಂತಕ್ಕಂಥ ಸಾಲದಲ್ಲಿ ನೀವು ಬ್ಯಾಂಕ್ಗಳನ್ನು ಅಪ್ರೋಚ್ ಮಾಡಿದಾಗಲೂ ಕೂಡ ಅದು ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಖಂಡಿತ ನಿಮಗೆ ಅದರಲ್ಲಿ ಪರಮೋತ್ತಮವಾದಂತಹ ಶುಭ ಫಲ ಕಾಣ್ತಕ್ಕಂಥದ್ದಾಗುತ್ತೆ. ವ್ಯವಹಾರಾದಿಗಳಲ್ಲಿ ಅದರಲ್ಲೂ ಕೂಡ ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಪ್ರಾರಂಭ ಮಾಡಬೇಕು, ಒಂದು ಸಣ್ಣದಾಗಿ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಂತಹ ಎಷ್ಟೋ ಜನರು ಅದೆಷ್ಟೋ ದಿನಗಳಿಂದ ಹಣವನ್ನು ಸಂಗ್ರಹಣೆ ಮಾಡಿ ಮತ್ತೊಂದಕ್ಕೇನೋ ವಿನಿಯೋಗ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂಥ ಎಲ್ಲ ಮನಸ್ಸಿನ ಅಪೇಕ್ಷೆಗಳನ್ನು ಈ ಒಂದು 2026ನೇ ವರ್ಷದಲ್ಲಿ ಸುಸಂಪನ್ನ ಮಾಡಿಕೊಳ್ತಕ್ಕಂಥ ವರ್ಷ ಯಾವುದಾದ್ರಿದ್ದರೆ 2026. ಹಾಗಾಗಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಶುಭ ಫಲಗಳನ್ನು ಕಾಣ್ತಕ್ಕಂಥ ಯಾವುದಾದ್ರೂ ರಾಶಿಗಳಿದ್ದಾಗ ಈ 5 ರಾಶಿಗಳಲ್ಲಿ 3ನೇ ರಾಶಿ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿ. ಅಂತಹ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರು ಈ 2026ನೇ ವರ್ಷ ಬುಧಾದಿತ್ಯ ಯೋಗ ಬಂದಾಗಲೇ ಅವನ ಬದುಕು ಎಷ್ಟೋ ಹಸನಾಗುತ್ತೆ. ಹಾಗಾಗಿ ಆ ಬುಧನ ರಾಶಿ ಆದುದರಿಂದ ಕನ್ಯಾ ರಾಶಿಗೆ ಗುರುವಿನ ಮನೆಯಲ್ಲಿ ಮುಖ್ಯವಾಗಿ ಕೇತು ಕೂತ್ಕೊಂಡಿದ್ದು 12ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ನಿಮ್ಮನ್ನು ನೀವೇ ಡಿಮೋಟಿವ್ ಮಾಡ್ಕೊಳ್ತೀರಾ. ಈ ಕೆಲಸ ಮಾಡಿದ್ರೆ ಆಗುತ್ತಾ ಆಗಲ್ವಾ, ಹೇಗೆ ಮಾಡಲಾ ಬೇಡವಾ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಅನುಕ್ಷಣವೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಇನ್ನು ಉದ್ಯೋಗದಲ್ಲಿದ್ದಂಥವ್ರಿಗೆ ಹೊಸ ಅವಕಾಶಗಳು ಬರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸರ್ಕಾರ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ, ಯಾಕೆಂದರೆ ಎಲ್ಲೋ ಟ್ರಾನ್ಸ್ಫರ್ ತಗೊಂಡಿರ್ತೀರಾ, ಎಲ್ಲಿಗೆ ಹೋಗ್ಬೇಕಂತಕ್ಕಂಥ ಆ ವ್ಯವಸ್ಥೆನೇ ಇಲ್ಲದೆ ಇರತಕ್ಕಂಥವ್ರು ಇರ್ತೀರ. ಇನ್ನು ರಾಜಕೀಯ ರಂಗ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಕೃಷಿಕರಿಗೂ ಕೂಡ ಈ ಒಂದು 2026 ಅದರಲ್ಲೂ ಕೂಡ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ರೇಷ್ಮೆ ಬೆಳೆಗಾರರಿಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ಚಿನ್ನದ ವ್ಯಾಪಾರಸ್ಥರಿಗೂ ಕೂಡ ಶುಭವಾಗಿರ್ತಕ್ಕಂಥ ಲಾಭಾದಿಗಳನ್ನು ಗಳಿಸ್ಕೊಳ್ತಕ್ಕಂಥದ್ದು. ಬಟ್ಟೆ ವ್ಯಾಪಾರಸ್ಥರಿಗಿರ್ಬೋದು, ಇನ್ನು ಮನೆಯಲ್ಲಿ ಹೆಣ್ಣುಮಕ್ಕಳು ಮನೆಯಲ್ಲಿ ಮಾಡ್ತಕ್ಕಂಥ ಏನು ಸಾಂಬಾರು ಪದಾರ್ಥಗಳನ್ನು ಮಾಡಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವರು, ಹೂವನ್ನು ಕಟ್ಟಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಹೀಗೆ ಸಣ್ಣ ಪುಟ್ಟದಾಗಿ ವ್ಯಾಪಾರಾದಿಗಳೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಕನ್ಯಾ ರಾಶಿಯವರು ಕೂಡ ಈ ಒಂದು 26ನೇ ವರ್ಷದಲ್ಲಿ ಅತ್ಯಂತ ಲಾಭವನ್ನು ಪಡೆಯತಕ್ಕಂಥ ವರ್ಷ 2026 ಆಗಿರುತ್ತೆ. ದೂರದ ಪ್ರಯಾಣ ಮಾಡಬೇಕು, ಫಾರಿನಲ್ಲಿ ಓದಬೇಕು, ಫಾರಿನಲ್ಲಿ ಕೆಲಸ ಮಾಡಬೇಕು, ನೀವೇನೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅದು ಯಾರ ಮುಖಾಂತರ ನಡೀತಾ ಇದೆ ಅಂದರೆ ಗುರುಗಳ ಮುಖಾಂತರ ನಡೀತಾ ಇದೆ. ಹಾಗಾಗಿ ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಯಮಿತವಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರೋದರಿಂದ, ಮೇಧಾ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದರಿಂದ, ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡೋದರಿಂದ, ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡೋದರಿಂದ, ಗುರು ಸಾಯಿಬಾಬರನ್ನು ಪ್ರಾರ್ಥನೆ ಮಾಡೋದರಿಂದ, ಗುರು ಶ್ರೀಧರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಎಲ್ಲ ನಷ್ಟಾದಿಗಳನ್ನು ಕೂಡ ದೂರ ಮಾಡಿ ಕೇವಲ ಸುಖವನ್ನು ಮಾತ್ರ ಅನುಗ್ರಹಿಸುವಂತಹ ಅನುಗ್ರಹದಾತರೇ ಗುರುಗಳು. ಹಾಗಾಗಿ ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ರುದ್ರದೇವರ ಪ್ರಾರ್ಥನೆ ಮಾಡಿ, ಪ್ರತಿ ಸೋಮವಾರ ಸಾಧ್ಯವಾದಷ್ಟು ಯಾರಾದರೂ ನಿರ್ಗತಿಕರಿಗೆ ಅಥವಾ
ಅಶಕ್ತರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದರಿಂದ ಈ 2026ನೇ ವರ್ಷ ಅತ್ಯಂತ ಆನಂದಕರವಾಗಿರ್ತಕ್ಕಂಥ ಬದುಕು ಈ ಕನ್ಯಾ ರಾಶಿಯವರಿಗೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಕನ್ಯಾ ರಾಶಿಯಲ್ಲಿ ಉಳಿದ ಹಾಗೆ ಉತ್ತರ ನಕ್ಷತ್ರದವರು, ಹಸ್ತ ನಕ್ಷತ್ರದವರು, ಹಾಗೆ ಆ ಚಿತ್ತಾ ನಕ್ಷತ್ರದಲ್ಲಿ ಯುಕ್ತರಾಗಿರ್ತಕ್ಕಂಥ ಆ ಕನ್ಯಾ ರಾಶಿಯಲ್ಲಿದ್ದಂಥವರಿಗೆ ಆ ತಾಯಿ ಜಗದಂಬೆ ಆಗಿರ್ತಕ್ಕಂಥ ಆ ಭುವನೇಶ್ವರಿ ಭಾರತಾಂಬೆಯು ಮತ್ತು ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂಥ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಲೋಕ ಸಮಸ್ತ ಸುಖಿನೋ ಭವಂತು.